ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುಮಾ ಅವರು ಜಾಯಿನ್ ಆಗಿದ್ದಾರೆ ಝೂಮ್ ಅಲ್ಲಿ. ಸುಮಾ ಅವರೇ, ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ, ಏನಾದ್ರೂ ಡೌಟ್ಸ್ಗಳಿದೆಯಾ? ಚಿನ್ನದ ರೇಟ್ ದಿಢೀರ್ ಅಂತ ಕಡಿಮೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಪ್ರಶ್ನೆಗಳಿಲ್ಲ. ಬಟ್ ನಾನು ಇವತ್ತು ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ ಚಾನೆಲ್ ಇಂದ ಐ ಹ್ಯಾಡ್ ಎ ವೆರಿ ಗ್ರೇಟ್ KT ನಾಲೆಜ್ ಟ್ರಾನ್ಸ್ಫರ್ ಆಯ್ತು ಎಕ್ಸ್ಪರ್ಟ್ಸ್ ಇಂದ. ಸೊ ನನಗೆ ಒಂದು ಟೇಕ್ ಅವೇ ಏನ್ ತಗೊಳಕ್ಕೆ ಆಸೆ ಪಡ್ತೀನಿ ಅಂದ್ರೆ, ಯು ಕ್ಯಾನ್ ಕರೆಕ್ಟ್ ಮೀ ಸರ್, ಎಕ್ಸ್ಪರ್ಟ್ಸ್ ಓವರ್ ದೇರ್. ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಇಟ್ ಶುಡ್ ಬಿ ಡನ್ ಇನ್ ಎ ವೆರಿ ಅಪ್ರೋಪ್ರಿಯೇಟ್ ವೇ. ಬಟ್ ಗೋಲ್ಡ್ ಅನ್ನೋದು ಆರ್ನಮೆಂಟ್ಸ್ ಮೇಲೆ ಮಾಡ್ಬೇಕಾ ಅಥವಾ ಸಾಲಿಡ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ, ಅದೊಂದು ಕ್ಲಾರಿಟಿ ಕೊಡಿ. ನೋಡಿ, ಇದರಲ್ಲಿ ಎರಡು ತರ ಇದೆ. ವೆನ್ ಯು ಇನ್ವೆಸ್ಟ್ ಇಟ್ ಆನ್ ಎ ಜ್ಯುವೆಲ್ರಿ, it becomes a fashion accessory coupled with benefits, and maximum you will be paying around 10% of the value of the gold to convert into jewelry. ಆ ಥರ ಆಗುತ್ತೆ. ಅದೇ ನೀವು ಕಾಯಿನ್ಸ್ ನೋಡಿ, ಬಾರ್ ಬರುತ್ತೆ ನಿಮಗೆ, ನಿಮ್ಮ ಜ್ಯುವೆಲರ್ ನಿಮ್ಮ ನೇಬರಿಂಗ್ ವುಡ್ ಜ್ಯುವೆಲ್ರಿ ಹತ್ರ ಹೋದ್ರೆ ನಿಮಗೆ ಬರೀ ಇನ್ಗಾಟ್ ಬಾರ್ ಬರುತ್ತೆ, ಅದಕ್ಕೆ ಯಾವ ಚಾರ್ಜು ಇರಲ್ಲ. ಅದೇ ಈ ಕಾಯಿನ್ಸ್ ಅಂತ ಬರುತ್ತೆ ನೋಡಿ, 10 grams ಕಾಯಿನ್ಸ್, 20 grams ಕಾಯಿನ್ಸು, ಅದಕ್ಕೆ ಒಂದು 6% ಮೇಕಿಂಗ್ ಚಾರ್ಜ್ ಆಗುತ್ತೆ. ಇಫ್ ಯು ಆರ್ ಎ ಬ್ರೈಟ್ ಇನ್ವೆಸ್ಟರ್ ಅಂದರೆ ನೀವೇನಿದ್ರು ಆ ಚಿನ್ನದ ಬಿಸ್ಕೆಟ್ ಇಲ್ಲ ಅದನ್ನೇ ನಾನು ಕಟ್ ಮಾಡಿಕೊಡಿ ಅಂತ ಹೇಳ್ಬೋದು. ಆ ಮಾರ್ಕಿಂಗ್ ನೋಡಿ, ಆ ಮಾರ್ಕಿಂಗ್ ಒಂದು ಫೋಟೋ ತೊಗೊಂಡು ಅದರದ್ದೊಂದು ಪೀಸ್ ಕಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದಕ್ಕೆ ಅಂದ ಇರಲ್ಲ. ಈವನ್ ದೆನ್ ನಿಮಗೆ ಅದಕ್ಕೊಂದು ರೂಪ ಇರಬೇಕು ಅಂದರೆ ಒಂದು 5% ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಆಲ್ವೇಸ್ ಬೈ ಕಾಯಿನ್ಸ್ ಆ್ಯಂಡ್ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ. ಎಲ್ಲ ಮಾರ್ಕಿಂಗ್ ಇರೋದು, ಹಾಲ್ ಮಾರ್ಕ್ ಇರುವಂಥ ಕಾಯಿನ್ಸ್ ತೊಗೊಂಡ್ರೆ ಎಲ್ಲೋದ್ರೂ ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಇರುತ್ತೆ. ಆಮೇಲೆ 22 ಕ್ಯಾರೆಟ್ ಕಾಯಿನ್ಸ್ ಈಸ್ ಆಲ್ಸೋ ಸಬ್ಜೆಕ್ಟೆಡ್ ಟು ಸರ್ಟನ್ ಟೆಸ್ಟ್. 22 ಇದೆಯಾ ಇಲ್ಲ ಅಂತ. 24 ಕ್ಯಾರೆಟ್ದು ನೀವು ಬ್ರ್ಯಾಂಡೆಡ್ ತೊಗೊಂಡ್ರೆ ನಿಮಗೆ ಗ್ಲೋಬಲ್ ಅಕ್ಸೆಪ್ಟೆನ್ಸ್, ಪ್ರಪಂಚದಲ್ಲಿ ಎಲ್ಲೋದ್ರೂ ಅದು ಎಕ್ಸ್ಚೇಂಜ್ ಮಾಡಿ ಏನೋ ತೊಗೊಬೋದು. ಆರ್ ಯು ಕ್ಯಾನ್ ಇನ್ ಕ್ಯಾಶ್ ಇಟ್. ಸುಮಾರು ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಈಗ ನಾನು ಸ್ವಲ್ಪ ಏನಾದ್ರೂ ತಗೋಬಹುದು. ಆಮೇಲೆ ಕಂಪೇರ್ ಮಾಡಿ ಪ್ರೈಸ್ ನಿಮ್ಮ ನೈಬರ್ಹುಡ್ ಸ್ಟೋರ್ ಮಾಡಿ. ಆಮೇಲೆ ಜೊತೆಗೆ ಆನ್ಲೈನ್ ಅಂತಿರಲ್ಲ, ಆನ್ಲೈನ್ ಪ್ರೈಸಸ್ ಆರ್ ಆಲ್ವೇಸ್ ಹೈ ಇನ್ ಗೋಲ್ಡ್. ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಗ್ರೋಸರೀಸ್ ಏನಾದರೂ ಕಮ್ಮಿ ಸಿಗ್ಬೋದು, ತರಕಾರಿ ಕಮ್ಮಿ ಸಿಗ್ಬೋದು. ಆನ್ಲೈನ್ ಪ್ರೈಸು ನಿಮ್ಮ ನೈಬರ್ಹುಡ್ ಶಾಪು ನಿಮ್ಗೆ ಗೊತ್ತಿರೋ ಎಲ್ಲಿ ಪರ್ಚೇಸ್ ಮಾಡ್ತಿರೋ ಅಲ್ಲೆಲ್ಲಾದ್ರೂ 2-3 ಕಡೆ ಕಂಪೇರ್ ಮಾಡಿ. ಯು ವಿಲ್ ಗೆಟ್ ದಿ ಬೆಸ್ಟ್ ಪ್ರೈಸ್. ಶ್ರೀನಿವಾಸ್ ಸರ್, ಗೋಲ್ಡ್ ಇನ್ ದುಬೈಯಲ್ಲಿ ತಗೊಂಡ್ರೆ ಕಡಿಮೆ ಆಗುತ್ತೆ, ಇಂಡಿಯಾ ಜಾಸ್ತಿ ಆಗುತ್ತೆ, ಅದು ಒಂದು ಕ್ಲಾರಿಟಿ ಕೊಟ್ಬಿಡಿ. ನೋಡಿ, ದುಬೈಯಲ್ಲಿ ತಗೊಳ್ಳೋದಕ್ಕೆ ನಿಮಗೆ ಲಿಮಿಟೇಷನ್ಸ್ ಇದೆ. ಅಲ್ಲಿ ಯು ಕ್ಯಾನ್ ಓನ್ಲಿ ಪರ್ಚೇಸ್ ಟು ಎ ಸರ್ಟನ್ ಲಿಮಿಟ್, ಆರ್ ಯು ವಿಲ್ ಎಂಡ್ ಅಪ್ ಪೇಯಿಂಗ್ ಟ್ಯಾಕ್ಸಸ್. ಅದಕ್ಕೆ ಕಸ್ಟಮ್ಸ್ ಡ್ಯೂಟಿ ನಿಮಗೆ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ. ಡೋಂಟ್ ಟ್ರೈ ಟು ಡೂ ದಟ್. ಯಾಕೆಂದ್ರೆ ಏರ್ಪೋರ್ಟ್ ಅಲ್ಲಿ ಯು ವಿಲ್ ಬಿ ಮಚ್ ಇನ್ ವೆರಿ ಎಂಬ್ರಾಸಿಂಗ್ ಪೊಸಿಷನ್ ಅಲ್ಲಿ ಇರ್ತೀರಾ. ಓಕೆ. ಸುಮಾರು ಜನಕ್ಕೆ ಡೌಟ್ ಇತ್ತು, ದುಬೈಯಲ್ಲಿ ಚಿನ್ನದ ರೇಟ್ ಕಡಿಮೆ, ನಮ್ಮಲ್ಲಿ ಯಾಕೆ ಜಾಸ್ತಿ ಅಂತ. ಲಿಮಿಟೆಡ್ ತಗೋಬಹುದು, ಸಣ್ಣದಾಗಿ ಎಷ್ಟು ಗೌರ್ಮೆಂಟ್ ಅಲೋ ಮಾಡುತ್ತೋ ಅಷ್ಟು ಮಾತ್ರ ಮಾಡಿದ್ರೆ ಎಂಬ್ರಾಸ್ಮೆಂಟ್ ಇಲ್ದಿರ ಬರ್ಬೋದು. ದುಬೈಗೆ ಹೋಗಿ ಮೈ ತುಂಬಾ ಚಿನ್ನ ತಗೊಂಡ್ಬಂದ್ರೆ ಕಸ್ಟಮ್ಸ್ ಆಫೀಸರ್ ನಿಲ್ಲಿಸ್ತಾರೆ, ಎಲ್ಲಿ ಅಂತ ನಿಲ್ಲಿಸ್ತಾರೆ. ಅದಕ್ಕೆ ಡಬಲ್ ಕಟ್ಟಬೇಕು. ಯು ವಿಲ್ ಬಿ ಇನ್ ಮೋಸ್ಟ್ ಎಂಬ್ರಾಸಿಂಗ್ ಪೊಸಿಷನ್ ಅಲ್ಲಿ ಇರ್ತೀರಾ. ನರಸಿಂಹಕುಮಾರ್ ಸರ್, ನಿಮ್ಮ ಕ್ವಶನ್ಗೆ ಆನ್ಸರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ತಗೋಬೇಕಂದ್ರೆ ಕೂಡ ಮಿನಿಮಮ್ 11,000 12,000 rupees ಕೊಡಬೇಕಾಗ್ತದೆ. ಸೊ if you convert this one into ETFs, you can start investing by 100 rupees also. ಇವಾಗ ಎವ್ರಿ ಟೈಮ್ ನಾನು 11,000 rupees ಕೊಡೋಕ್ಕಾದರೆ ಓಕೆ, ವೆಲ್ ಆ್ಯಂಡ್ ಗುಡ್, ಹೋಗಿ ಒಂದು ಕಾಯಿನ್ ತೊಗೋಬೇಕು. ಬಟ್ ದಟ್ ಇಸ್ ಆಲ್ಸೋ ನಾನು ಎಲ್ಲಿಟ್ಕೋಬೇಕು, ಲಾಕರ್ ಇಟ್ಕೋಬೇಕು, ಅವೆಲ್ಲ ಸ್ವಲ್ಪ ಪ್ರಶ್ನೆ ಬಂದು ಅದು ಕಷ್ಟ ಅಂತ ಹೇಳಿದ್ರೆ ಬೆಸ್ಟ್ ಇಸ್ ETF. ಬಿಕಾಸ್ ETF ಆಲ್ಸೋ ಇವಾಗ ಏನು ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ETF ಆಯಿತೋ ದೇ ಶುಡ್ ಪರ್ಚೇಸ್ ಸಿಮಿಲರ್ ಕೈಂಡ್ ಆಫ್ ಗೋಲ್ಡ್ ಸಿಲ್ವರ್. ಸೊ ಈಸ್ ನಾಟ್ ಕಮಿಂಗ್ ಲೈಕ್ ಎ ಪೇಪರ್ ವ್ಯಾಲ್ಯೂ ಅಂತ ಬರ್ತಾ ಇಲ್ಲ. ಸೊ ದೇ ಆರ್ ಬ್ಯಾಂಕಿಂಗ್ ವಿತ್ ದ ಸೇಮ್ ಕ್ವಾಂಟಿಟಿ ಆಫ್ ಗೋಲ್ಡ್ ಆದರೂ ಸಿಲ್ವರ್ ಆಗಿ. ಸೊ ಇಫ್ ಯು ವಾಂಟ್ ಟು ಗೋ ಫಾರ್ ದ ಸ್ಮಾಲ್ ಇನ್ವೆಸ್ಟ್ಮೆಂಟ್, ಲೈಕ್ 1,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ETFs ಇಸ್ ದ ಬೆಸ್ಟ್ ಆಪ್ಷನ್. ಸರ್, ಆಮೇಲೆ ಮೇಡಮ್ ಇನ್ನೊಂದು ಕ್ವಶನ್ ಕೇಳಿದ್ರು ಪ್ಲೆಡ್ಜಿಂಗ್ ಬಗ್ಗೆ. ಕ್ಯಾನ್ ETFs ಬಿ ಪ್ಲೆಡ್ಜ್ಡ್? ಯು ಕ್ಯಾನ್ ಪ್ಲೆಡ್ಜ್ ಇಟ್ ಓನ್ಲಿ ವಿತ್ ದ ಸೇಮ್ ಬ್ಯಾಂಕ್ ಆರ್ ವಿತ್ ಪ್ರೈವೇಟ್ ಇದು? ನಾವು ಸೆಬಿ ಓನ್ಲಿ ಗಿವನ್ ದ ಪ್ಲೆಡ್ಜಿಂಗ್ ಆಪ್ಷನ್. ಇವಾಗ ನೋಡಿ, ಗಿರ್ವಿ ವ್ಯಾಪಾರಸ್ಥರು ಇರ್ತಾರೆ, ETF ಎತ್ಕೊಂಡಾಗ ನಾನು ದುಡ್ಡು ಕೊಡಿ ಅಂದ್ರೆ ಸಿಗುತ್ತೆ ದುಡ್ಡು. ನಿಮ್ ಡಿಮ್ಯಾಟ್ ಅಕೌಂಟ್ಗೆ ಪ್ಲೆಡ್ಜ್ ಮಾಡ್ಬೋದು, ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಡಿಮ್ಯಾಟ್ ಅಕೌಂಟ್ ಒಳಗೆ ಪ್ಲೆಡ್ಜ್ ಆಪ್ಷನ್ ಐತೆ. ಪ್ಲೆಡ್ಜ್ ಕೊಟ್ಟರೆ 1:4 ಕೂಡ ಬರ್ತದೆ. ಫ್ಯಾಂಟಾಸ್ಟಿಕ್. ಶ್ರೀನಿವಾಸ್ ಸರ್, ಇದಕ್ಕೇನಾದರೂ ಆ್ಯಡ್ ಆನ್ ಮಾಡೋದಿದೆಯಾ ಸರ್? ಇನ್ನೊಂದು ರವಿಕುಮಾರ್ ಸರ್, ಬಹಳ ಜನ ಅನ್ಕೊಳ್ಳೋದು, ನಾವು ಚಿನ್ನ ರೂಪದಲ್ಲಿ ತಗೊಂಡಾಗ ವಾಪಸ್ ಅದನ್ನು ಕೊಡ್ತೀವಿ ಅಂತ ಹೋದಾಗ ಅದರ ರೇಟ್ ತುಂಬ ಕಡಿಮೆ ಆಗುತ್ತೆ, ಬಟ್ ಗಟ್ಟಿ ಬಂಗಾರ ತಗೊಂಡಾಗ ಅದರದ್ದು ಹಾಗೆ ಇರುತ್ತೆ ಅಂತ. ವಿಚ್ ಒನ್ ಈಸ್ ಗುಡ್ ಅಂತ ಅಂದರೆ ಯಾವುದಕ್ಕೆ ನಾವು ನೋಡಿ, ಗಟ್ಟಿ ಬಂಗಾರ ಬಂದು ಇನ್ವೆಸ್ಟ್ಮೆಂಟ್ ಐಡಿಯಾ, ಜ್ಯುವೆಲ್ರಿ ಬಂದು ಯೂಸಬಲ್ ಐಡಿಯಾ, ದಟ್ಸ್ ಆರ್ನಮೆಂಟಲ್ ಐಡಿಯಾ. ಅದು
ನಿಮಗೆ ಇವಾಗ ಮುಂಚೆ ಥರ ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಎಲ್ಲ ಹಾಲ್ ಮಾರ್ಕ್ ಇದೆ, BIS ಹಾಲ್ ಮಾರ್ಕ್ ಇದೆ, ಹಾಲ್ ಮಾರ್ಕ್ ಯೂನಿಕ್ ಐಡೆಂಟಿಟಿ ನಂಬರ್ಸ್ ಇರುತ್ತೆ ಎಲ್ಲ, ಅದರಲ್ಲಿ HUID ಅಂತೀವಿ ಅದನ್ನು, ಎಲ್ಲ ನಂಬರ್ ಇರುತ್ತೆ. ನಿಮ್ಗೆ ಇಷ್ಟವಾದ ಜ್ಯುವೆಲ್ರಿನ ತೊಗೊಬೋದು. ಆ ಹಾಲ್ ಮಾರ್ಕಲ್ಲಿರೋ ಚಿನ್ನ ಇಟ್ ಗಿವ್ಸ್ ಎಂಟೈರ್ 100% ವ್ಯಾಲ್ಯೂ ಸಿಗುತ್ತೆ, ಧೈರ್ಯವಾಗಿ ತೊಗೊಬೋದು. ಬಟ್ ನೀವು ನಾನ್ ಹಾಲ್ ಮಾರ್ಕ್ ಜ್ಯುವೆಲ್ರಿ ತೊಗೊಂಡ್ರೆ ಅದಕ್ಕೆ ಯಾರು ರೆಕಗ್ನಿಷನು ಸಿಗಲ್ಲ. ನೀವು ತೊಗೊಳೋ ಜ್ಯುವೆಲ್ರಿ ಅದರಲ್ಲೂ ನೀವು ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ತೊಗೊಬೇಕು ಅಂದರೆ ನೋಡಿ, ಬಳೆಗಳು ನಿಮಗೆ ಸ್ವಲ್ಪ ಕಮ್ಮಿ ವೇಸ್ಟೇಜಲ್ಲಿ ಸಿಗುತ್ತೆ, ಮೇಕಿಂಗ್ ಚಾರ್ಜ್ ತುಂಬ ಕಮ್ಮಿ ಇರುತ್ತೆ. ಚೈನು ಆ ಥರ ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಕಮ್ ಆರ್ನಮೆಂಟಲ್ ವ್ಯಾಲ್ಯೂ ಅಂದರೆ ನಾನು ಹೇಳೋದು ಚೈನು, ಬಳೆ ಆ ಥರ ಗಟ್ಟಿ ವಸ್ತುಗಳು ತೊಗೊಬೋದು, ಕಡ ಅಂತೀವಲ್ಲ ಆ ಥರದ್ದೆಲ್ಲ ತೊಗೊಬೋದು. ಇಲ್ಲ ನನಗೆ ಇನ್ನೂ ಭಾರಿ ಶೋ ಇರಬೇಕು ಅಂದರೆ ವಜ್ರ, ಡೈಮಂಡ್ಗೆ ರೀಸೇಲ್ ತುಂಬ ಕಮ್ಮಿ ಇದೆ ಮಾರ್ಕೆಟಲ್ಲಿ. ಡೈಮಂಡು ಹೇಳ್ಬೋದು ಇವಾಗ ಸದ್ಯಕ್ಕೆ ನಾನು ಮಾರಿದ್ರೆ ನನ್ನ ದೃಷ್ಟಿಯಿಂದ ನಾನು 100% ರೀಸೇಲ್ ಕೊಡ್ತೀನಿ, ಬಟ್ ಮಾರ್ಕೆಟ್ ಕೊಡಲ್ಲ ಅದು. ಆಮೇಲೆ ಜೆಮ್ಸು ಅದೆಲ್ಲ ಲೈಫ್ ಸ್ಟೈಲ್ಸ್ ಆಫ್ ದಿ ರಿಚ್ ಆ್ಯಂಡ್ ಫೇಮಸ್, ಅವ್ರಿಗೆ ಏನಿದ್ರು ಜೆಮ್ಸು ಅಡೋನ್ ಮಾಡ್ಕೊತಾರೆ. ಇವಾಗ ಸ್ಯಾರೀಸ್ಗೂ ಅಷ್ಟೇ ರೂಬಿ ಬೀಡ್ಸು ಹಾಕ್ತಾರೆ, ಈಗ ಎಮರಲ್ಡ್ ಬೀಡ್ಸು ಹಾಕ್ತಾರೆ. ಅದಕ್ಕೆಲ್ಲ ಏನು ವ್ಯಾಲ್ಯೂ ಬರಲ್ಲ, ಅದಕ್ಕೆ ಬರುತ್ತೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಬಟ್ ಚಿನ್ನದ ಮೇಲೆ ಗಟ್ಟಿ ಇನ್ವೆಸ್ಟ್ಮೆಂಟು ನಾನು ಬರೀ ಇನ್ವೆಸ್ಟ್ಮೆಂಟ್ ರೂಪದಲ್ಲೇ ನೋಡ್ತೀನಿ ಅಂದರೆ ಗೋಲ್ಡ್ ಬಾರ್ಸ್ ಆ್ಯಂಡ್ ಕಾಯಿನ್ಸ್, ಅದೇ ಫಸ್ಟ್ ಪ್ರಯಾರಿಟಿ. ಶ್ರೀನಿವಾಸ್ ಸರ್, ಫೈನಲಿ ಹೂಡಿಕೆದಾರರ ಕಾನ್ಸಂಟ್ರೇಷನ್ ಎಲ್ಲ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ. ಯಾವ ಕಡೆ ಚೆನ್ನಾಗಿ ನಮಗೆ ರಿಟರ್ನ್ಸ್ ಇರುತ್ತೋ ಅಲ್ಲಿ ಹೂಡಿಕೆ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ. ಈಗ ಚಿನ್ನ ಬೆಳ್ಳಿ ಬಿಟ್ಟಿದ್ದಾರೆ, ನೀವೇ ಹೇಳ್ದಂಗೆ ಸರ್ಕಾರಿ ಬಾಂಡ್ಗಳ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ. ನೆಕ್ಸ್ಟ್ ಇದು ಮತ್ತೆ ಶಿಫ್ಟ್ ಆಗ್ಬೋದಾ ಸರ್? ಆಗೇನು ಹಿಂಗೆ ಏನಾದ್ರು ಪರಿಸ್ಥಿತಿ ಇದ್ರೆ? ಹೌದು, ಆಗುತ್ತೆ, ಹಾಗೆ ಆಗುತ್ತೆ. ನಾನು ಅವಾಗಲೇ ಹೇಳಿದೆ ಅಲ್ಲ, ಯಾವತ್ತೂ ಒಂದು ಸ್ಟೆಪ್ಪನ್ನು ಅಲ್ಲೇ ನಿಲ್ಲಲ್ಲ. ಈಗ ನಾವು ಯುದ್ಧದಿಂದ ಕಲಿಬೇಕಾಗಿರೋದು ಏನು ಅಂದರೆ, ನೀವು ಯಾವುದು ಆಲ್ಟರ್ನೇಟ್ ಇಟ್ಕೋಬೇಕು. ನಾವು ಮೇಯ್ನ್ ಯುದ್ಧದಿಂದ, ಈಗ ನಡೀತಾ ಇರೋ ಯುದ್ಧದಿಂದ ಕಲಿಬೇಕಾಗಿರೋದು ಒಂದಕ್ಕೆ ಫಿಕ್ಸ್ ಆಗೋಗ್ಬೇಡಿ, ಎಲ್ಲದಕ್ಕೂ ಆಲ್ಟರ್ನೇಟ್ ಬೇಕು. ಫಾರ್ ಎಕ್ಸಾಂಪಲ್ ಗ್ಯಾಸ್ ಇಲ್ಲ ಅಂದರೆ ಜೀವನನೇನು ನಾವು ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ, ಸೌದೆ ಮೇಲೆ ಡಿಪೆಂಡ್ ಆಗಲೇಬೇಕು. ಈ ಥರ ಪ್ರತಿಯೊಂದು ಅಷ್ಟೇ, ಈವನ್ ಇನ್ವೆಸ್ಟ್ಮೆಂಟು ಅಷ್ಟೇ. ನೀವು ರವಿಕುಮಾರ್ ಬಿಗಿನಿಂಗಲ್ಲೇ ಹೇಳಿದ್ರು, ಗೋಲ್ಡ್ ಮೇಲೆ 20% ಮಾಡ್ಕೊಳ್ಳಿ, ರಿಮೈನಿಂಗ್ ಇದು ಮಾಡ್ಕೊಳ್ಳಿ ಅಂತ. ನಾನು ಅದನ್ನೇ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಂದಕ್ಕೂ ಆಲ್ಟರ್ನೇಟ್ ಇಟ್ಕೊಂಡು ಒಂದ ಮೇಲೆ ಡಿಪೆಂಡ್ ಆಗದೆ ಇರೋ ಥರ ಜೀವನಕ್ಕೆ ಏನು ಬೇಕೋ ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಫೈನಲ್ ವರ್ಡ್ ನರಸಿಂಹಕುಮಾರ್ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದನ್ನೆಲ್ಲ? ಸರ್ ಹೇಳ್ದಂಗೆ ಅಸೆಟ್ ಅಲೋಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸ್ವಲ್ಪ ಜನ 15% ಗೋಲ್ಡ್ ಅಂತಾರೆ, ಸ್ವಲ್ಪ ಜನ 20% ಡಿಪೆಂಡ್ ಅಪಾನ್ ಯುವರ್ ಚಾಯ್ಸ್ ಮೇಲೆ ಹೋಗ್ಬೋದು. ಸೊ ಮಿಕ್ಕಿದ್ದು ನಾಟ್ ಓನ್ಲಿ FDs, ಯು ಶುಡ್ ಆಲ್ಸೋ ಹ್ಯಾವ್ ದ ಈ ಈಕ್ವಿಟೀಸ್. ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ, ಈ FDs ಎಲ್ಲ ಹಾಕಿದ್ರೆ ಒಂದು 5% 6% ಬರ್ತದೆ, ಅದು ಇನ್ಫ್ಲೇಷನ್ ಕೂಡ ಬೀಟ್ ಆಗೋದಿಲ್ಲ. ಸೊ ಯು ಶುಡ್ ಗೋ ಫಾರ್ ಸಮಥಿಂಗ್ ಎಲ್ಸ್, 10% 12% ಕೂಡ ಅಂತ ಸ್ಟಾಕ್ಸ್ ಮಾಡಿದ್ರೆ ನಿಮ್ಮ ದುಡ್ಡು ಆಕ್ಚುಲಿ ಇಟ್ ಈಸ್ ರಿಯಲ್ ರಿಟರ್ನ್, ರೇಟ್ ಆಫ್ ರಿಟರ್ನ್ ಕೊಡ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇನ್ಫ್ಲೇಷನ್ ಒಂದ್ಸರಿಗೆ ತಿಂದ್ಬಿಡ್ತದೆ, ನಿಮ್ದು 5% ಎಲ್ಲ ಇದೇ ತಿಂದ್ಬಿಡ್ತದೆ. ಸೊ ವ್ಯಾಲ್ಯೂ ವಿಲ್ ಬಿ ಆಫ್ ಸೇಮ್ ವ್ಯಾಲ್ಯೂ ಇದ್ಬಿಡ್ತದೆ. ಸೊ ಅಸೆಟ್ ಅಲೋಕೇಶನ್ ಅಂಡ್ ರೀಟ್ಸ್ ಅಂತ ಇನ್ನೊಂದು ಹೊಸದು ಬಂದೈತೆ. ಸೊ ಯು ಶುಡ್ ಆಲ್ವೇಸ್ ಇನ್ವೆಸ್ಟ್ ಇನ್ ದ ರಿಯಲ್ ಎಸ್ಟೇಟ್ ಆಲ್ಸೋ. ಸಹ ಹೇಳಿದಂಗೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಆರ್ ದ ಡೈವರ್ಸಿಫಿಕೇಶನ್ ಪೋರ್ಟ್ಫೋಲಿಯೋ. ನನ್ನ ಪೋರ್ಟ್ಫೋಲಿಯೋ ಹೇಳಿದ್ರೆ 15% ಗೋಲ್ಡ್ ಸಿಲ್ವರ್ ಇರ್ತದೆ, 25% ವಿಲ್ ಬಿ ರೀಟ್ಸ್, ಮಿಕ್ಕಿದೆಲ್ಲ ಸ್ಟಾಕ್ಸ್, ಬಾಂಡ್ಸ್. ಕ್ಯಾಶ್ ಆನ್ ಹ್ಯಾಂಡ್ ಬೇಕಾಗುತ್ತೆ ನೋಡಿ. ಇವಾಗ ಈ ಸ್ಕೂಲ್ ಸಮಯ ಬಂದಾಗ ಎಷ್ಟು ಜನ ಕಷ್ಟ ನೋಡ್ತೀನಿ. ಸ್ಕೂಲ್ ಫೀಸ್ ಏನು ಕಮ್ಮಿ ಇಲ್ಲ ಇವಾಗ. ಒಂದ್ಸಲಿ ಸ್ಕೂಲ್ ಫೀಸ್ ಬಂತು ಅಂದ್ರೆ ಅವರು 2 ತಿಂಗಳು 3 ತಿಂಗಳು ಸಂಬಳನೇ ಕೊಡ್ಬೇಕಾಗತ್ತೆ. ಅಲ್ಲಿ ಬೇಬಿ ಸಿಟ್ಟಿಂಗಿಗೆ 1 ಲಕ್ಷ ಅಲ್ಲ ಸರ್. ಸ್ಕೂಲ್ ಫೀಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ, ಅದಕ್ಕೂ ಪ್ರಿಪೇರ್ ಆಗಬೇಕಾಗುತ್ತೆ. ಹೌದೌದು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. 3 ಜನಕ್ಕೂ ಕೂಡ ಧನ್ಯವಾದಗಳು. ಆ್ಯಂಡ್ ಸುಮಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಮಾತನಾಡಿದ್ದಕ್ಕಾಗಿ. ಎನಿವೆ, ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ಚಿನ್ನದ ರೇಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆಯಲ್ಲ ಅಂತ ಖುಷಿ ಪಡ್ತಾ ಇರುವಂತಹ ಗ್ರಾಹಕರು ಅಥವಾ ಜನಸಾಮಾನ್ಯರು, ಇದು ಸಕಾಲನ ಚಿನ್ನ ಕೊಳ್ಳೋದಕ್ಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಆಬ್ವಿಯಸ್ಲಿ ನಿಮ್ಮ ಹತ್ರ ದುಡ್ಡಿದ್ರೆ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಬಟ್ ಹಿಂಗೆ ಇರುತ್ತೆ ಅಂತ ಪ್ರೆಡಿಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೊ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.